ಸೋದ್ರು ಮಾವ ಇಲ್ಲ ಅಂತ ಯಾಕತ್ತೆ ಚಿಂತೆ? ಈ ಸಾಲಿಗ್ರಾಮದ ಪಿಳ್ಳೆ ಈರುಳ್ಳಿ ಈರ್ಭದ್ರ ಅವನೇ. ಅದೇನ್ ಮಾಡ್ಬೇಕೋ ಹೇಳು, ನಾನೇ ಮುಂದೆ ನಿಂತ್ ಮಾಡಿಸ್ತೀನಿ. ಯಾಕ್ಲ ಮಂಜ ಬೇಜಾರ್ ಮಾಡ್ಕೊಂತ್ಯಾ? ಬೇಕಾದ್ರೆ ನಾವಿಬ್ರು ಸೇರ್ಕೊಂಡು ಮಕ್ಕಾಕ್ಬಿಡ್ತೀನಿ ಹೋಗು. ಯೋಚನೆ ಮಾಡ್ಲಾ? ಬೇಡ ಕಣ್ ಹೋಗ. ನಿನ್ನ ಹತ್ರ ದುಡ್ಡಿಲ್ಲ ಕಳ್ಳ. ಲೇ ಕೆರ ತಗೊಂಡ್ ಮಕ್ಕಾಕ್ಬಿಡ್ತೀನಿ. ನಿನ್ ಕುಲ ಕೊಟ್ಟು ಹೋಗಲೇ. ದೊಡ್ಡ ಮನ್ಸ ಹೇಳ್ತಾವ್ನಿ. ಇನ್ನೊಂದ್ ಕಿತ್ತ ಅಕ್ಕ ಚಿಂತೆ ಯಾಕೆ ಮಾಡ್ತೀಯ ಅಕ್ಕ ನೀನು? ಸೈಲುಗ್ ಅದೇನ್ ಶಾಸ್ತ್ರನ ಮಾಡ್ಸು. ಅದೆಷ್ಟು ಖರ್ಚಾತದೋ ಆಗ್ಲಿ, ನಾನು ಇದೀನಲ್ಲ ಅಕ್ಕ. ಯಾರ ಜೊತೆನೂ ಮಾತಾಡ್ಬಾರ್ದು, ಯಾರ ಮುಖನೂ ನೋಡ್ಬಾರ್ದು ಹಂಗಂತ ಅವ್ವ ಹೇಳ್ಬಿಟ್ಟು ಹೋಗೋಳೆ. ಹೋಗೋ ಮಂಜ. ನೋಡ್ಬಾರ್ದು ಅಂತ ಕಾಲು ನೋಡಂಗಿಲ್ವಾ? ಬಾರ್ಲ ಈ ಕಡೆ. ಲೇ ಈರುಳ್ಳಿ, ಕಾಲು ಮುಗಿತೀನಿ ಹೋಗ್ಲಾ ಆ ಕಡೆ ಮುಚ್ಕೊಂಡು. ದೊಡ್ಡ ಮನ್ಸ ನಾನಿಲ್ಲಿವ್ನೆ. ಕೈ ಮುಗಿತೀನಿ ಹೋಗ್ಲಾ. ಅದ್ ಹೆಂಗಲ್ಲ ನಿನ್ನ ನೋಡಕ್ ಬಿಟ್ಬಿಡ್ತೀನಿ. ಅಯ್ಯ ನಿನ್ನ ಮಗ ಇದೆ ಎಷ್ಟವ? 4995. ಹಂಗಾರ್ ಬೇಡ್ಕಣವ. ಅಕ್ಕ ನಿನಗೆ ಇಷ್ಟ ಆಯ್ತಾನೆ ತಗೋ. ಮತ್ತೆ ಬೆಲೆ ನೋಡು ಅಂತ ಹೇಳಿದವ್ರ ನಿನ್ಗೆ? 10 ವರ್ಷ. ಆಹಾ, ಏನ್ ಚೆನ್ನಾಗ್ ಕಾಣಿಸ್ತೀಯೇನವ.
ಅದ್ಯಾವ ಮಹಾರಾಜ ಬಂದು ಓದ್ಕೊಂಡು ಹೋಯ್ತಾನೋ ನಿನ್ನ. ಬಾರ ಬಾರ. ಚಿಕ್ಕ ವಯಸ್ಸಿಂದನೂ ನಾನು ಶೈಲು, ನನಗೋಸ್ಕರ ಅವಳು, ಅವಳಿಗೋಸ್ಕರ ನಾನು ಅಂತ ಈ ಊರ್ ಜನ, ಗಿಡ ಮರ ಬಳ್ಳಿ ಹೂ ಬೆಟ್ಟ ಗುಟ್ಟ ನದಿ ನೀರು ಜರಿ ಆಕಾಶ ಭೂಮಿ ಗಾಳಿ ಬೆಳಕು ಹಂದಿ ದನ ನಾಯಿ ಕುರಿ ಎಮ್ಮೆ ಹಾವು ಚೇಳು, ನೀನ್ ಹಿಡ್ಕೊಂಡಿರೋ ಎಲೆ ಅಡಿಕೆ ಬಾಳೆಹಣ್ಣು ಇವಕ್ಕೆಲ್ಲದಕ್ಕೂ ಗೊತ್ತು. ನಿನಗೊತ್ತಿಲ್ವಾ? ಏನಂದೆ 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 ಏನಂದೆ? ಯಾವನ ಹೊತ್ಕೊಂಡು ಹೋಗ್ತಾನೆ? ಯಾವ ಮಹಾರಾಜ ಹೊತ್ಕೊಂಡು ಹೋಗ್ತಾನೆ? ನೀನೇ. ಯಾರು? ನೀನೇ ಅಂದೆ. ಏನ್ ನನ್ನ ಹೆಸರು? ಮಂಜ. ಜೋರಾಗೇಳು ಜೋರಾಗೇಳು ಜೋರ. ಮಂಜ. ಹಾ ಈಗ ಹೇಳು, ಮಂಜ ಮಹಾರಾಜ್ ಹೊತ್ಕೊಂಡು ಹೋಗ್ತಾರೆ ಅಂತ. ಮಂಜ ಮಹಾರಾಜ್ ಹೊತ್ಕೊಂಡು ಹೋಯ್ತಾರೆ. ನಿಂಗೆ ಮನೆ ಗಂಟೆ ಹೇಳ್ಕೊಂಡು ಹೋಗು. ಅಯ್ಯೋ ಮಂಜ ಮಹಾರಾಜ್ ಹೊತ್ಕೊಂಡು ಹೋಯ್ತಾರೆ. ಜೋರಾಗೆ. ಮಂಜ ಮಹಾರಾಜ್ ಹೊತ್ಕೊಂಡು ಹೋಯ್ತಾರೆ. ಯಾವ ಮಹಾರಾಜು? ಮಂಜ ಮಹಾರಾಜ್ ಹೊತ್ಕೊಂಡು. ಜೋರಾಗೆ. ಅಯ್ಯ ಅದ್ಯಾಕೆ ಹಿಂಗ್ ನುಲಿತಾ ಇದ್ಯಾ? ಶೈಲು, ನೀನು ಮೈ ನೆರೆದಿದ್ಯಾ ಅಲ್ವಾ? ಏನೋ ನೀನೇ ಮೈ ನೆರ್ದೋನಂಗ ಆಡ್ತಾ ಇದೆಯಲ್ಲ, ನೀನೇನ್ ಲೂಸಾ? ನಾನು ಲೂಸೆ. ನೀನು ಏನೋ ಬೇರೆ ತರ ಕಾಣ್ತಾ ಇದೀಯ. ನಾನು ಕೊಡ್ಸಿದ್ನಲ್ಲ ಸೀರೆ ಒಡವೆ ಎಲ್ಲ ಇಷ್ಟ ಆಯ್ತಾ? ತುಂಬಾ ಇಷ್ಟ ಆಯ್ತು. ಅಷ್ಟೊಂದ್ ಕಾಸು ಎಲ್ಲಿಂದ ಸಿಕ್ತು ನಿಂಗೆ? ಅದು ಚೀಟಿ ಹಾಕಿದ್ನಾ, ಆಮೇಲೆ ಸ್ವಲ್ಪ ಸಾಲ ಮಾಡಿದೆ. ಅದ್ಯಾಕಂಗ್ ಯೋಚನೆ ಮಾಡ್ಕೊಂಡು ನಿಂತಿದ್ಯಾ? ರೆಟ್ಟೆ ಗಟ್ಟಿ ಐತೆ, ತೀರ್ಸ್ರಾಯ್ತು ಬಿಡು. ಬಾ ಕೂತ್ಕೋಣ, ಬಾ ಬಾ. ಸಪ್ಪ ನಡೆದು ಕಾಲೆಲ್ಲ ನೋವು ಬಂದ್ಬಿಡ್ತು. ನನ್ನ ಮಗಳು ಓದ್ ಮುಗಿಸಿ ಕ್ಯಾಮ್ಯಾಗ ಹೋದ್ಮೇಲೆ ನನಗೂ ಹೊಸಿ ನೆಮ್ಮದಿ ಆಗೋದು. ಇದೇನಿದು? ಓದ್ಕೊ ಅಂತ ಹೇಳಿದ್ರೆ ಗೆರೆ ಹೇಳ್ಕೊಂಡು ಆಟ ಆಡ್ಕೊಂಡು ಕೂತ್ಕೊಂಡಿದ್ಯಾ ನೀನು? ಅದಕ್ಕೆ ನಾನ್ ನಿನ್ನೂ ಓದು ಅಂದಿದ್ದು. ಅದೇ ನೀನು ಓದ್ತಿದ್ಯಲ್ಲ, ಅಷ್ಟು ಸಾಕ್ಬಿಡು. ಕರೆಂಟ್ ಹೊಂಟೋಯ್ತು. ಅಕ್ಕ ಓಸಿ ಸೀಮಣೆ ಬಿಟ್ಟಿತ್ತಂಬ. ಸೀಮಣೆ ತೀರೋಗ್ 3 ದಿವಸ ಆಗೋಯ್ತು ಅಳಿಮಯ್ಯ. ನಾಳೆ ಸೊಸೈಟಿಗೆ ಹೋಗಿ ತಗೊಬರ್ಬೇಕು. ನಾನೀಗ ಓದ್ಕೋಬೇಕು. ನಾಳೆ ಓದ್ಕೊಂಡ್ರಾಯ್ತು ಬಿಡು, ಈಗೇನ್ ಊರ್ ಮುಳುಗೈತೆ. ನಂಗ್ ನಾಳೆ ಪರೀಕ್ಷೆ ಐತೆ, ಇನ್ನು 3 ಸಬ್ಜೆಕ್ಟ್ ಓದ್ಕೋಬೇಕು. ಓದ್ಕೊಳ್ಳೇಬೇಕಾ? ಓಸಿರ್ ಬಂದೆ. ಏನಾಯ್ತು ಮಂಜ? ಚೈನ್ ಕಟ್ಟಾಗೋಯ್ತೆ. ಓದಿದ್ದಾಯ್ತಾ? ಇನ್ನೂ ಒಂದ್ ಸಬ್ಜೆಕ್ಟ್ ಬಾಕಿ ಇದೆ, ಓದ್ಕೋಬೇಕು ಕಣೋ.
ಬಂದೆ ರೋಸಿ.